A train starting from rest attains a velocity of 72 km per hour in 5 minutes. Assuming that the acceleration is uniform, find the acceleration, the distance traveled by the train for attaining this velocity. ಮೊದಲೇದಾಗಿ ಇದಕ್ಕೆ ರಿಲೆವೆಂಟ್ ಒಂದು ಚಿತ್ರ ಬಿಡಿಸಿ, ಬೇಕಾಗಿರೋವಂಥ ಒಂದು ಚಿತ್ರ ಬಿಡಿಸಿ. ಹಾಂ, ಏನೇನು ಮಾತಾಡ್ಬೋದು ಇಲ್ಲಿ ನಾವು? ಇನಿಷಿಯಲ್ ಟು ಫೈನಲ್ ಪೊಸಿಷನ್ ಬಗ್ಗೆ ಹೇಳ್ಬೋದು. ದ ಇನಿಷಿಯಲ್ ಪೊಸಿಷನ್ ಆರ್ ಇನಿಷಿಯಲ್ ವೆಲಾಸಿಟಿ ಬೀಯಿಂಗ್ 0 ಮೀಟರ್ ಪರ್ ಸೆಕೆಂಡ್. ಏನಕ್ಕೆ? ಬಿಕಾಸ್ ಇಟ್ಸ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್. ಟ್ರೈನ್ ಯಾವತ್ತಿದ್ರು ನಿಂತು ಹೋಗೋದಲ್ವಾ ಮುಂದಕ್ಕೆ. ಸೊ ದಿಸ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್. ಇಲ್ಲಿ ಫೈನಲ್ ವೆಲಾಸಿಟಿ ಏನು? ಫೈನಲ್ ವೆಲಾಸಿಟಿ ಇಸ್ 72 km per hour. ಮತ್ತೇನು ಕೊಟ್ಟಿದೆ ಇಲ್ಲಿ? ಟೈಮ್ ಕೊಟ್ಟಿದ್ದಾರೆ 5 minutes. ಏನೇನು ಕಂಡುಹಿಡಿಬೇಕಿಲ್ಲಿ? ಆಕ್ಸಲರೇಷನ್ ಮತ್ತು ನಿಮ್ಮ ಡಿಸ್ಟೆನ್ಸ್ ಟ್ರಾವೆಲ್ಡ್, ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್. ಹಾಂ, ಇವಾಗ ಗಿವನ್ ಬರೀಬೇಕಾಗುತ್ತೆ. u is equal to 0 meter per second. ಸೊ ಯಾವ ಕನ್ವರ್ಷನ್ ಮಾಡಬೇಕೋ ಅಲ್ಲಿ ಗಿವನ್ ಬರೆದು ಕನ್ವರ್ಷನ್ ಮಾಡೋಕ್ಕೆ ಶುರು ಮಾಡಿ. ದಿಸ್ ಇಸ್ 72 km per hour. ಸೊ ದಿಸ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಟು ಮೀಟರ್ ಪರ್ ಸೆಕೆಂಡ್. ಹೇಗೆ? 1 ಕಿಲೋಮೀಟರು 1000 ಮೀಟರ್ ಮತ್ತು 1 ಅವರಲ್ಲಿ 60 × 60 ಸೆಕೆಂಡ್ಸ್ ಇದೆ. ಸೊ ದಿಸ್ ವುಡ್ ಬಿ ಈಕ್ವಲ್ ಟು 72 × 1000 meters divided by 60 × 60 second. 1111. 72 × 10 entire thing divided by 6 × 6. 6 1s 6 12s ಅಲ್ವಾ? ಮತ್ತಿದು 6 1s 6 2s. ಸೊ ಈ ಥರ ನಂಬರ್ ನೋಡಿದ ತಕ್ಷಣ ಯಾವ್ದು ಡಿವೈಡ್ ಆಗುತ್ತೆ ಅಂತ ಹೇಳಿ ಅಷ್ಟು ಚೆನ್ನಾಗಿ ಗೊತ್ತಿರಬೇಕು ಟೇಬಲ್ಸು. ಇಲ್ಲ ಅಂತ ಹೇಳಿದ್ರೆ ಕಷ್ಟ. ಸೊ ದಿಸ್ ವುಡ್ ಬಿ 20 meter per second. ಮತ್ತು ಮುಂದೆ ವಾಕಿಂಗ್. ಇಲ್ಲಿ ಏನು ಕೊಟ್ಟಿದ್ದಾರೆ, ಏನು ಕೇಳ್ತಾರೆ ನೋಡಿಕೊಂಡು ಫಾರ್ಮುಲಾ ಡಿಸೈಡ್ ಮಾಡಿ. ಮೊದಲೇದಾಗಿ ನಾವು v is equal to u plus 80 ಉಪಯೋಗಿಸ್ಕೊಬೋದು. ಸೊ ದ ಇನಿಷಿಯಲ್ ವೆಲಾಸಿಟಿ is 20, ಫೈನಲ್ is 0, ಆಕ್ಸಲೇಷನ್ ಗೊತ್ತಿಲ್ಲ, ಟೈಮ್ is 5 × 60. ಹಾಂ, ಟೈಮ್ ಬರ್ದಿಲ್ಲ ನಾನು, ಇಲ್ಲಿ ಬರಿತಾ ಇದ್ದೀನಿ. ಬರಿಬೇಕಾಯಿತು ಬಟ್ ಇಲ್ಲಿ ಬರಿತಾ ಇದ್ದೀನಿ. ಸೊ ಟೈಮ್ is 5 minutes, ವಿಚ್ ಇಸ್ 5 × 60 ಸೆಕೆಂಡ್. ಮತ್ತು ಮುಂದೆ ಹೇಗಿದ್ರೆ 0 ಇದು. ಸೊ ಡೈರೆಕ್ಟಾಗಿ 5 × 60 ಡಿವೈಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಾನು ಮಲ್ಟಿಪ್ಲೈ ಮಾಡಿಲ್ಲ, ಹಾಗೆ ಇಟ್ಟೆ. ನನ್ನ ಉತ್ತರ ನೋಡಿ, ಇದು ಸುಲಭ ಆಯ್ತಿದೆ ಕೆಲಸ. ದಿಸ್ ಇಸ್ 1/15 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಕಟ್ ಆಗುತ್ತೆ. ಸೊ ಹಾಗಾಗಿ ಇದು 1a ಅಂತ, ಇಲ್ಲ ಅಂತ ಹೇಳಿದ್ರೆ a. ಇದು ನಿಮ್ಮ ಆಕ್ಸಲರೇಷನ್. ಮತ್ತು ಮುಂದೆ ಎಸ್ ಕಂಡುಹಿಡಿಯೋದಕ್ಕೆ ಯಾವ ಫಾರ್ಮ್ನ ಉಪಯೋಗಿಸಿ ಯೋಚನೆ ಮಾಡಿ. ಯಾವ ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ? ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಮೊದಲೇದಾಗಿ ಅವೆಲ್ಲ ಫಾರ್ಮುಲಾ ಎದುರುಗಡೆ ಬರ್ಕೊಳ್ಳಿ. ಎಕ್ಸಾಮಲ್ಲಂತೂ ನೋಡೋದಕ್ಕಾಗಲ್ಲ ಅಲ್ವಾ? ಇವಾಗ ಅದೇ ನನಗೆ ಆಪ್ಷನ್ ಕೊಡ್ತಾಯಿನಿ, ಟೆಕ್ಸ್ಟ್ ಬುಕ್ ಓಪನ್ ಮಾಡಿಕೊಂಡು ಯಾವ ಫಾರ್ಮುಲಾ ಅಂತ ಹೇಳಿ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿ. ನಿಮ್ಮ ರನ್ನಿಂಗ್ ನೋಟು ಇಲ್ಲಾಂದರೆ ನೋಟ್ಸು ಓಪನ್ ಮಾಡಿಕೊಂಡು ಎಲ್ಲಿ ಬೇಕಾದ್ರೂ ಡಿಸೈಡ್ ಮಾಡ್ಕೊಬೋದು ನೋಡಿಕೊಂಡು. ಉತ್ತರ ನೋಡಲ್ಲ, ಫಾರ್ಮುಲಾ ಲಿಸ್ಟ್ ನೋಡಿ. ಇಲ್ಲ ಎಕ್ಸಾಮಲ್ಲಿ ನೀವು ಏನು ಮಾಡೋದು ಅಂತ ಹೇಳಿದ್ರೆ 3 ಫಾರ್ಮುಲಾನು ಬರೀರಿ. ಅದರಲ್ಲಿ ಯಾವುದು ಉಪಯೋಗ ಬರುತ್ತೆ ಹಾಗೆ ಯೋಚನೆ ಮಾಡ್ಕೊಂಡು ಹೋಗಿ. ಇಲ್ಲಿ ನೋಡಿ, ಇಲ್ಲಿ ಯು ಕೊಟ್ಟಿದ್ದಾರೆ, ಎ ಕಂಡಿಡಿರಿ ಇವಾಗ ತಾನೆ, ಟಿ ಗೊತ್ತಿದೆ, ಇನ್ನೇನಿದ್ರು ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೆ. ಸೊ ಈ ಫಾರ್ಮುಲಾನೇ ಉಪಯೋಗಿಸ್ಬೋದು. ಇದರಲ್ಲಿ ಒಂದೆರಡು ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ, ಅದೇ ಇರುತ್ತೆ. ನಿಮ್ಮ u is 0 plus half into acceleration is 1/15 and the time is 5 × 60 ಸ್ಕ್ವೇರ್ ಅಲ್ವಾ? ಹಾಗಾಗಿ 2 ಸತಿ ಬರೀಬೇಕು. 15 1s 15,
4s 4 1s 4, 2s 5 2s 10, 10 2s 50, 50 into 60 is 3000 meters. So S is equal to 3000 meters. ಇದೆ ನಿಮ್ಮ ಉತ್ತರ.